ಮುಖ್ಯಮಂತ್ರಿಯಾಗಿ ನಾಳೆ ಡಿಕೆ ಶಿವಕುಮಾರ್ ಪದಗ್ರಹಣ ಮಾಡ್ತಾ ಇದ್ದಾರೆ. ಡಿಕೆಶಿ ಜೊತೆಗೆ ಯಾರೆಲ್ಲ ಸಚಿವರಾಗಿ ಮೊದಲ ಹಂತದಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ಅನ್ನೋದು ಈಗಿರುವಂತಹ ಪ್ರಮುಖ ಪ್ರಶ್ನೆ. ಮುಖ್ಯಮಂತ್ರಿಯಾಗಿ ನಾಳೆ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ತೆಗೆದುಕೊಳ್ತಾ ಇದ್ರೆ ಡಿಕೆ ಶಿವಕುಮಾರ್ ಜೊತೆಗೆ ಯಾರೆಲ್ಲ ಸಚಿವರಾಗಿ ಮತ್ತೆ ಕ್ಯಾಬಿನೆಟ್ಗೆ ಸೇರ್ಪಡೆ ಆಗ್ತಾರೆ. ದೆಹಲಿಯಲ್ಲಿ ನಿನ್ನೆಯಿಂದ ಮ್ಯಾರಥಾನ್ ಸಭೆಗಳಾಗ್ತಾ ಇದೆ. 4 ಲಿಸ್ಟ್ಗಳು ರೆಡಿ ಆಗಿರೋದು. 12 ಜನ ಫೈನಲ್ ಆಗ್ತಾ ಇದ್ದಾರೆ. ಯಾರಿಗೆ ನೀಡ್ತಾರೆ ಹಾಗಾದ್ರೆ ಸ್ಥಾನ? ಈ 12 ಜನರಲ್ಲಿ ಯಾರೆಲ್ಲ ಇದ್ದಾರೆ, ಯಾವೆಲ್ಲ ಮಾನದಂಡಗಳನ್ನ ಅನುಸರಿಸಿ ಲಿಸ್ಟ್ ಅನ್ನ ರೆಡಿ ಮಾಡಲಾಗಿದೆ? ನ್ಯೂಸ್ 18 ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಸಿದ್ದು ಲಿಸ್ಟ್, ಡಿಕೆ ಪಟ್ಟಿ, ಖರ್ಗೆ ಆಪ್ತರ ಲಿಸ್ಟ್, ಮತ್ತೊಂದು ಹೈಕಮಾಂಡ್ ನಿಂದ ಪಕ್ಷ ಸಂಘಟಕರ ಲಿಸ್ಟ್. ಈ 4 ಕೋಟಾಗಳಲ್ಲಿ ಮೊದಲ ಹಂತದ ಲಿಸ್ಟ್ ಫೈನಲ್ ಆಗ್ತಾ ಇದೆ. ಅಳೆದು ತೂಗಿ ಯಾರಿಗೆಲ್ಲ ಮಣೆ ಹಾಕ್ತಾ ಇದ್ದಾರೆ ಹಾಗಾದ್ರೆ? ಯಾವೆಲ್ಲ ಲಿಸ್ಟ್ಗಳನ್ನ ಪರಿಗಣನೆ ಮಾಡುತ್ತೆ ಹೈಕಮಾಂಡ್? ಇದು ಬೆಳಿಗ್ಗೆ 11 ಗಂಟೆಗೆ ಫೈನಲ್ ಆದಂತ ಮೀಟಿಂಗ್ ಅನ್ನ ಮಾಡಲಾಗುತ್ತೆ. ರಾಹುಲ್ ಗಾಂಧಿ, ಖರ್ಗೆ ಜೊತೆಗೆ ಅಂತಿಮ ಸುತ್ತಿನ ಸಭೆಯನ್ನ ಮಾಡಿ ಲಿಸ್ಟ್ ಅನ್ನ ಫೈನಲ್ ಮಾಡೋದು. ಮೊದಲ ಪಟ್ಟಿಯಲ್ಲಿ ಹಿರಿಯರಿಗೆ ಅವಕಾಶ ಕೊಡುವಂತಹ ಸಾಧ್ಯತೆಗಳಿದೆ. ಪ್ರದೇಶವಾರು, ಜಾತಿವಾರು, ಹಿರಿತನ ಇದೆಲ್ಲವನ್ನು ಕೂಡ ಪರಿಗಣನೆ ತೆಗೆದುಕೊಳ್ಳಲಾಗುತ್ತೆ. ಮೊದಲ ಹಂತದಲ್ಲಿ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಆಪ್ತರಿಗೆ ಸಮಾನ ಅವಕಾಶವನ್ನ ಕೊಡಲಾಗುತ್ತಾ? ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಜೊತೆಗೆ ಜೋಡೆತ್ತಿನ ಸಭೆ 11 ಗಂಟೆಗೆ ನಿಗದಿ ಆಗಿದೆ. ನ್ಯೂಸ್ 18 ನಲ್ಲಿ ದೆಹಲಿ ಸಭೆಯ ಇನ್ಸೈಡ್ ಮಾಹಿತಿ, ಏನೆಲ್ಲ ಬೆಳವಣಿಗೆಗಳು ಅಲ್ಲಿ ಆಗ್ತಾ ಇದೆ. ನಿನ್ನೆಯಿಂದ ಮ್ಯಾರಥಾನ್ ಮೀಟಿಂಗ್ಗಳಾಗಿದೆ. ಫೈನಲ್ ಆಗಿ 11 ಗಂಟೆಗೆ ಒಂದು ಮೀಟಿಂಗ್ ಆಗುತ್ತೆ. ಒಟ್ಟಾರೆಯಾಗಿ 4 ಲಿಸ್ಟ್ಗಳು ರೆಡಿ ಆಗಿದೆ. ಒಂದು ಡಿಕೆ ಶಿವಕುಮಾರ್ ಅವರ ಲಿಸ್ಟ್, ಮತ್ತೊಂದು ಸಿದ್ದರಾಮಯ್ಯವರ ಲಿಸ್ಟ್, ಮಲ್ಲಿಕಾರ್ಜುನ ಖರ್ಗೆ ಅವರ ಲಿಸ್ಟ್, ಮತ್ತೊಂದು ಹೈಕಮಾಂಡ್ ಪಕ್ಷ ಸಂಘಟನೆ ದೃಷ್ಟಿಕೋನದಿಂದ ತೆಗೆದುಕೊಳ್ಳುವಂತಹ ನಿರ್ಧಾರ. ಹಾಗಾದ್ರೆ ಯಾರು ಈ 12 ಮಂದಿ ಸಂಭಾವ್ಯ ಸಚಿವರು? ಯಾರೆಲ್ಲ ಹೆಸರುಗಳು ಫೈನಲ್ ಆಗಬಹುದು? ಹೈಕಮಾಂಡ್ ಫೈನಲ್ ಮಾಡಿರೋ ಲಿಸ್ಟ್ ನಲ್ಲಿ ಯಾರಿದ್ದಾರೆ? ನ್ಯೂಸ್ 18 ನಲ್ಲಿ ಡಿಕೆಶಿ ಕ್ಯಾಬಿನೆಟ್ ನ ಎಕ್ಸ್ಕ್ಲೂಸಿವ್ ಆದಂತಹ ಲಿಸ್ಟ್. ಆ 12 ಜನರು ಯಾರು? ಕೆಜೆ ಜಾರ್ಜ್, ಡಾಕ್ಟರ್ ಜಿ ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, ರಾಮಲಿಂಗಾರೆಡ್ಡಿ, ದಿನೇಶ್ ಗುಂಡೂರಾವ್. ಇನ್ನು ಮತ್ತೊಂದು ಡಾಕ್ಟರ್ ಯತೀಂದ್ರ ಅವರ ಹೆಸರು ಕೂಡ ಬಹಳಷ್ಟು ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಮೊದಲ ಹಂತದಲ್ಲಿ ಫೈನಲ್ ಆಗಬಹುದು. ಸತೀಶ್ ಜಾರಕಿಹೊಳಿ, ರೂಪಕಲಾ ಶಶಿಧರ್, ಚಲುವರಾಯಸ್ವಾಮಿ, ಎಂಬಿ ಪಾಟೀಲ್, ಕೃಷ್ಣ ಬೈರೇಗೌಡ, ಯುಟಿ ಖಾದರ್, ಈ 12 ಮಂದಿಗೆ ಮಂತ್ರಿ ಸ್ಥಾನ ಈಗಾಗಲೇ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇವತ್ತು ರಾಹುಲ್ ಗಾಂಧಿ ಜೊತೆಗೆ ಫೈನಲ್ ಮೀಟಿಂಗ್ ಆದಮೇಲೆ ಈ ಪಟ್ಟಿಗೆ ಮುದ್ರೆ ಬೀಳುವಂತಹ ಸಾಧ್ಯತೆ ಇದೆ. ನಾಳೆ ಡಿಕೆಶಿ ಜೊತೆಗೆ 12 ಜನ, ಈ 12 ಜನ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಸಂಭಾವ್ಯ ಪಟ್ಟಿ ಯಾರಿಗೆಲ್ಲ ಮತ್ತೆ ಮಂತ್ರಿಗಿರಿ ಭಾಗ್ಯ ಸಿಗುತ್ತೆ ಅನ್ನುವಂಥ ಲಿಸ್ಟ್ ಅನ್ನ ನೋಡ್ತಾ ಇದ್ವಿ. ಇವತ್ತು 11 ಗಂಟೆಗೆ ಮತ್ತೊಂದು ಫೈನಲ್ ಮೀಟಿಂಗ್ ನಿಗದಿಯಾಗಿದೆ. ರಾಹುಲ್ ಗಾಂಧಿ ಅವರ ಜೊತೆಗೆ ನಡೆಯುವಂತ ಮೀಟಿಂಗ್ ಅದು. ಅಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಭಾಗವಹಿಸ್ತಾ ಇದ್ದಾರೆ. ಸೊ ಅಲ್ಲಿ ಈ ಫೈನಲ್ ಪಟ್ಟಿಗೆ ಗ್ರೀನ್ ಸಿಗ್ನಲ್ ತೆಗೆದುಕೊಳ್ಳುವಂತ ಚಾನ್ಸ್ ಇದೆ. ಹೊಸದಾಗಿ ಆಯ್ಕೆಯಾದ 5 ರಿಂದ 8 ಶಾಸಕರಿಗೆ ಸಂಪುಟದಲ್ಲಿ ಅವಕಾಶವನ್ನ ಕೊಡಬೇಕು ಅಂತ ಮತ್ತೊಂದು ಕಡೆ ಶಾಸಕ ಬಸವರಾಜ ಶಿವಗಂಗಾ ಒತ್ತಾಯಿಸಿದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಆದ್ಯತೆ ಕೊಡಬೇಕು ಅನ್ನೋ ಮೂಲಕವಾಗಿ ಸಚಿವ ಸ್ಥಾನದ ಬಯಕೆಯನ್ನ ಹೊರಹಾಕಿದ್ದಾರೆ. ಏನು ಹೈಕಮಾಂಡ್ ಎಲ್ಲ ಒಂದು ನೂತನವಾಗಿ ಆಯ್ಕೆಯಾದಂತಹ ಶಾಸಕರು, ಏನು ಹಳೆ ಮೇರು ಸಚಿವರು ಅನ್ನೋ ನಿಟ್ಟಿನಲ್ಲಿ ಹೊಸ ಯುವಕರಿಗೆ ಯಾರ್ಯಾರು ನೂತನವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಮಾತಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಈ ಬಾರಿ ಸುಮಾರು 5 ರಿಂದ 8 ಜನ ಹೊಸದಾಗಿ ಆಯ್ಕೆಯಾಗಿರುವಂತಹ ಶಾಸಕರುಗಳಿಗೆ ಅವಕಾಶ ಕೊಡಬೇಕು ಅಂತ ಹೈಕಮಾಂಡ್ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಸಾಹೇಬರು ಮನವಿ ಮಾಡ್ತಾ, ಅದೇ ರೀತಿ ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು ನಮ್ಮ ಸಚಿವ ಸ್ಥಾನ ಸುಮಾರು 25-30 ವರ್ಷ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ಸಿಕ್ಕಿಲ್ಲದ ಕಾರಣ ಈ ಬಾರಿ ಅವಕಾಶ ಮಾಡಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ರೆ. ತಿಮ್ಮೇಗೌಡ್ರೆ, ಫೈನಲ್ ಪಟ್ಟಿ ರೆಡಿ ಆಗ್ತಾ ಇದೆಯಂತೆ. ಇದಕ್ಕೆ 4 ಲಿಸ್ಟ್ ಅಂದ್ರೆ 4 ಕೋಟಾಗಳಲ್ಲಿ ಫೈನಲ್ ಮಾಡ್ತಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಕಾಂಗ್ರೆಸ್ಗಿರುವಂತದ್ದು ಈ 2 ವರ್ಷಗಳು ಮಾತ್ರ ಕಾಲಾವಧಿ. ಇಲ್ಲಿಂದ 1 ವರ್ಷ ಆಡಳಿತವನ್ನು ನಡೆಸಿದ್ರೆ ಕೊನೆಯ ವರ್ಷ ಅದು ಚುನಾವಣಾ ವರ್ಷ ಆಗಿರುತ್ತೆ. ಮುಂದಿನ ಚುನಾವಣೆಗೆ ರೆಡಿ ಆಗಬೇಕಾಗಿರುತ್ತೆ, ಅದರಲ್ಲೇ ಕಳೆದು ಹೋಗುತ್ತೆ. ಸೊ ಹಾಗಾಗಿ ಆ ಒಂದು ದೃಷ್ಟಿಯಿಂದ
ಹೇಗೆ ಫೈನಲ್ ಮಾಡಬಹುದು ಅಂತ ಅನ್ಸುತ್ತೆ? ಯಾರನ್ನೆಲ್ಲ ಪರಿಗಣನೆಗೆ ತೆಗೆದುಕೊಳ್ಬಹುದು ಅಂತ ಅನ್ಸುತ್ತೆ? ಖಂಡಿತವಾಗಿ ವರುಣ್ ಉಗಾರ್, ಏನು 2028ರ ವಿಧಾನಸಭಾ ಚುನಾವಣೆ ಮತ್ತು 2029ರ ಲೋಕಸಭಾ ಚುನಾವಣಾ ದೃಷ್ಟಿಯಿಂದಲೇ ಈ ಬಾರಿಯ ಸಚಿವ ಸಂಪುಟ ಪುನರಚನೆಗೆ ಒಂದು ರೀತಿ ನಾನಾ ರೀತಿಯಾದಂಥ ಪ್ಲಾನನ್ನು ಹೈಕಮಾಂಡ್ ಮಾಡ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಾಗಿ ಹೊಸಬ್ರು, ಯುವಕರು, ಹಿರಿಯರು, ಪ್ರಾದೇಶಿಕ ಸಮತೋಲನ ಕಾಪಾಡುವಂಥ ಒಂದು ನಿಟ್ಟಲ್ಲಿ ಹೈಕಮಾಂಡ್ ನಾಯಕರು ಇದೀಗ ನೂತನ ಸಚಿವರ ಪಟ್ಟಿಯನ್ನು ಫೈನಲ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತದೆ. ಅದರಂತೆ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ನಾಳೆ ಸಂಜೆ ಲೋಕಭವನದಲ್ಲಿ ಏನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ, ಆ ಒಂದು ಪ್ರಮಾಣ ವಚನ ಕಾರ್ಯಕ್ರಮದಲ್ಲೇ 12 ಮಂದಿ ಅಥವಾ 14 ಮಂದಿ ಹಿರಿಯ ಸಚಿವರು ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅನ್ನುವಂಥ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಇದಕ್ಕೆ ಪೂರಕವಾಗಿ ನೂತನ ಸಚಿವರ ಪಟ್ಟಿಯನ್ನು, ಮೊದಲ ಹಂತದ ಸಚಿವರ ಪಟ್ಟಿಯನ್ನು ಫೈನಲ್ ಮಾಡಿಕೊಳ್ಳುವಂಥ ಒಂದು ನಿಟ್ಟಲ್ಲಿ ನವದೆಹಲಿಗೆ ತೆರಳಿರ್ತಕ್ಕಂಥ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ನಿಯೋಜಿತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಉಭಯ ನಾಯಕರಿಬ್ಬರು ಕೂಡ ನಿನ್ನೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರ ಜೊತೆ ಮೊದಲ ಸುತ್ತಿನ ಮಾತುಕತೆಯನ್ನು ನಡೆಸಿದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆ ವೇಳೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಈ ಎಲ್ಲ ನಾಯಕರು ಕೂಡ ಕೂತ್ಕೊಂಡು ಪಟ್ಟಿಯನ್ನು ಫೈನಲ್ ಮಾಡುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಮೊದಲ ಹಂತದಲ್ಲಿ ಬಹುತೇಕ ಹಿರಿಯ ಸಚಿವರಿಗೆ, ಪಕ್ಷ ನಿಷ್ಠೆ ತೋರಿದಂಥವ್ರಿಗೆ, ಪ್ರಾದೇಶಿಕ ಜಾತಿ ಸಮುದಾಯವಾರು ಏನು 12ರಿಂದ 14 ಮಂದಿ ಸಚಿವರಿಗೆ ಆದ್ಯತೆಯನ್ನು ಕೊಡಲಾಗುತ್ತೆ ಅಂತ ಹೇಳಲಾಗ್ತದೆ. ಅದರಂತೆ ಹಿರಿಯ ಕಾಂಗ್ರೆಸ್ಸಿಗ ಕೆ.ಜೆ. ಜಾರ್ಜ್, ಡಾಕ್ಟರ್ ಜಿ. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಂ.ಬಿ. ಪಾಟೀಲ್, ಯು.ಟಿ. ಖಾದರ್, ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್, ರೂಪಕಲಾ ಶಶಿಧರ್, ಮತ್ತೊಂದು ಕಡೆಯಾಗಿ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಎಂ.ಎಲ್.ಸಿ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಈ 12 ಮಂದಿಗೆ ಮೊದಲ ಹಂತದಲ್ಲಿ ಅವಕಾಶವನ್ನು ಮಾಡಿಕೊಡುತ್ತೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಒಂದು ರೀತಿ ಪಕ್ಷಕ್ಕೆ ಅನಿವಾರ್ಯ. ಮತ್ತೊಂದು ಕಡೆಯಾಗಿ ಏನು ಹಿರಿತನ, ಪಕ್ಷನಿಷ್ಠೆ ಮತ್ತು ಏನು ಮೂಲ ಕಾಂಗ್ರೆಸ್ಸಿಗರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಎಸ್ಪೆಷಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಪದತ್ಯಾಗ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಪುತ್ರ ಎಂ.ಎಲ್.ಸಿ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಮಂತ್ರಿಯನ್ನ ಮಾಡೋದ್ರ ಮುಖಾಂತರ ಅಹಿಂದ ವರ್ಗದ ಮತಗಳನ್ನು ಮತ್ತೊಂದು ಕಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಮನವೊಲಿಸುವಂಥ ಒಂದು ಪ್ರಯತ್ನ ಮಾಡಲಾಗಿದೆ ಅಂತ ಹೇಳಲಾಗ್ತದೆ. ಮತ್ತೊಂದು ಕಡೆಯಾಗಿ ಕೆ.ಎಚ್. ಮುನಿಯಪ್ಪ ಅವರು ಹಿರಿಯ ಕಾಂಗ್ರೆಸ್ ನಾಯಕರು, ಅವರ ಈ ಬಾರಿ ಸಂಪುಟದಿಂದ ಅವರನ್ನು ಬಹುತೇಕ ಕೈ ಬಿಡಲಾಗುತ್ತೆ ಅಂತ ಏನು ಚರ್ಚೆ ಆಗ್ತಾ ಇದೆ. ಹೀಗಾಗಿಯೇ ಅವರ ಒಂದು ಮನವೊಲಿಕೆ, ಯಾಕಂತ ಹೇಳಿದ್ರೆ ಕೆ.ಎಚ್. ಮುನಿಯಪ್ಪನವರು ಎಡಗೈ ಸಮುದಾಯದ, ದಲಿತರಲ್ಲಿ ಎಡಗೈ ಸಮುದಾಯದ ಪ್ರಭಾವಿ ನಾಯಕರು. ಹೀಗಾಗಿ ಕೆ.ಎಚ್. ಮುನಿಯಪ್ಪನವ್ರು ಏನಾದರೂ ಸಂಪುಟದಿಂದ ಕೈ ಬಿಟ್ಟಿದ್ದೇ ಆಗಿದ್ದಲ್ಲಿ ಎಡಗೈ ಸಮುದಾಯದ ಆಕ್ರೋಶಕ್ಕೆ ಗುರಿ ಆಗ್ಬೋದು ಅನ್ನುವಂಥ ಒಂದು ಆತಂಕ ಹೈಕಮಾಂಡ್ ನಾಯಕರಿಗೆ ಕಾಡ್ತಾ ಇದೆ. ಹೀಗಾಗಿ ಅದನ್ನು ಫುಲ್ಫಿಲ್ ಮಾಡುವಂಥ ಒಂದು ನಿಟ್ಟಿನಲ್ಲಿ ಅವರ ಪುತ್ರಿ ಕೆಜಿಎಫ್ ಶಾಸಕಿ ರೂಪಕಲಾ ಶಶಿಧರ್ ಅವರಿಗೆ ಈ ಬಾರಿಯ ಮೊದಲ ಹಂತದ ಸಂಪುಟ ಪುನರಚನೆಯಲ್ಲೇ ಅವಕಾಶವನ್ನು ಮಾಡಿಕೊಡಲಾಗಿದೆ ಅಂತ ಹೇಳಲಾಗ್ತದೆ. ಮತ್ತೊಂದು ಕಡೆಯಾಗಿ ಇನ್ನು 8 ವರ್ಷಗಳ ಕಾಲ ಕೆಪಿಸಿಸಿ ಅಧ್ಯಕ್ಷರಾಗಿ ಹಲವಾರು ಬಾರಿ ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಬಲಗೈ ಸಮುದಾಯದ ನಾಯಕರು, ಅವ್ರಿಗೂ ಕೂಡ ಮೊದಲ ಹಂತದಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ ಅಂತ ಹೇಳಲಾಗ್ತದೆ. ಇನ್ನುಳಿದಂತೆ ಕೆ.ಜೆ. ಜಾರ್ಜ್ ಅವರು ಹೈಕಮಾಂಡ್ ನಾಯಕರ ಒಡನಾಟದಲ್ಲಿ ಇರ್ತಕ್ಕಂಥವ್ರು. ಸೋನಿಯಾ ಗಾಂಧಿ, ಮತ್ತೊಂದು ಕಡೆಗೆ ರಾಹುಲ್ ಗಾಂಧಿ, ಅಂದರೆ ಸೋನಿಯಾ ಗಾಂಧಿ ಕುಟುಂಬದ ಪರಮಾಪ್ತರು, ಅವ್ರಿಗೂ ಕೂಡ ಮೊದಲ ಹಂತದಲ್ಲೇ ಮೊದಲ ಲಿಸ್ಟ್ನಲ್ಲಿ ಅವರ ಹೆಸರಿದೆ ಅಂತ ಹೇಳಲಾಗ್ತದೆ. ಮತ್ತೊಂದು ಕಡೆಯಾಗಿ ಏನು ಬೆಂಗಳೂರು ನಗರದಲ್ಲಿ ತಮ್ಮದೇ ಆದಂಥ ಹಿಡಿತವನ್ನು ಹೊಂದಿರತಕ್ಕಂಥ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಅವ್ರಿಗೂ ಕೂಡ ಮೊದಲ ಪಟ್ಟಿಯಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ ಅಂತ ಹೇಳಲಾಗ್ತದೆ. ಇನ್ನು ರಾಹುಲ್ ಗಾಂಧಿಯವರ ಸಂಪರ್ಕದಲ್ಲಿ, ರಾಹುಲ್ ಗಾಂಧಿಯವರ ಒಡನಾಟದಲ್ಲಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಮತ್ತು ದಿನೇಶ್ ಗುಂಡೂರಾವ್ ಅವ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿದೆ ಅಂತ ಹೇಳಲಾಗ್ತದೆ. ಇನ್ನು ಜಾತಿವಾರು, ಸಮುದಾಯವಾರು ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಮಾಜಿ ಸಚಿವ ಚೆಲುವರಾಯಸ್ವಾಮಿಗೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿದೆ ಅಂತ ಹೇಳಲಾಗ್ತದೆ. ಈ ಮೂಲಕವಾಗಿ ಏನು ಪ್ರಾದೇಶಿಕ ಸಮತೋಲನ, ಮತ್ತೊಂದು ಕಡೆಗೆ ಪಕ್ಷನಿಷ್ಠೆ, ಹಿರಿತನ, ಈ ನಿಟ್ಟಿನಲ್ಲಿ ಯುವಕರು, ಈ ಎಲ್ಲ ಮಾನದಂಡಗಳ ಆಧಾರದ ಮೇಲೆ ಮೊದಲ ಹಂತದಲ್ಲಿ 12ರಿಂದ 14 ಮಂದಿಗೆ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ತಿಮ್ಮೇಗೌಡ್ರೆ, ಇದ್ರ ಜೊತೆಗೆ 31 ಅಥವಾ 32 ಕ್ಯಾಬಿನೆಟ್ ಸ್ಥಾನಗಳಿಗೆ ಬರೋಬ್ಬರಿ ಒಂದು 50-60 ಜನ ಈಗ ಆಕಾಂಕ್ಷಿಗಳು ಹುಟ್ಕೊಂಡಿದ್ದಾರೆ. ಆಮೇಲೆ ಹೈಕಮಾಂಡ್ ಈಗಾಗಲೇ ಹೇಳ್ತಾ ಇದೆ ಅಂತ ಕೇರಳ ಮಾದರಿಯಲ್ಲಿ ಒಂದು ಸ್ವಲ್ಪ ನಾವು ಯೋಚನೆ ಮಾಡೋಣ, ಆ ರೀತಿಯಾಗಿ ಕ್ಯಾಬಿನೆಟ್ ರಚನೆ ಮಾಡೋಣ ಸ್ವಲ್ಪ ಅಂತ. ಹಾಗಾಗಿ ಇಲ್ಲಿನ ಹೊಸಬರಾಗಿ ಶಾಸಕರಾದಂಥವ್ರಿಗೆ ಒಂದು ಆಕಾಂಕ್ಷೆ ಹುಟ್ಟುಕೊಂಡಿದೆ, ಒಂದು ಆಸೆ ಹುಟ್ಟುಕೊಂಡಿದೆ, ನಮ್ಮನ್ನು ಸೇರ್ಪಡೆ ಮಾಡಿಕೊಡಿ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ. ಶಿವಗಂಗಾ ಬಸವರಾಜರಂತೂ ನಿನ್ನೆಯಿಂದ ಮಾತನಾಡ್ತಾ ಇದ್ದಾರೆ ಓಪನ್ ಆಗಿ. ಏನಾದರೂ ಚಾನ್ಸ್ ಸಿಗಬಹುದಾ ಒಂದು 4-5 ಜನಕ್ಕೆ? 4-5 ಜನಕ್ಕೆ ಅಂತ ಅಲ್ಲ ಋಣುಗಾರ್, ಕನಿಷ್ಠ ಒಂದು 10ರಿಂದ 15 ಮಂದಿ ಏನು ಹೊಸಬರು, ಮತ್ತೊಂದು ಕಡೆಗೆ ಯುವ ಶಾಸಕರಿಗೆ ಆದ್ಯತೆ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ
ರಾಹುಲ್ ಗಾಂಧಿಯವರ ಆಲೋಚನೆಯೂ ಕೂಡ ಕೇರಳ ಮಾದರಿ ಮತ್ತೆ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಕಾಮರಾಜ ಸೂತ್ರವನ್ನು ಅನುಸರಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಅವರು ಒಂದು ಆಲೋಚನೆಯನ್ನ ಮಾಡಿದ್ದಾರೆ, ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ 2028ರ ಚುನಾವಣೆ ವೇಳೆಗೆ ಬಹುತೇಕ ಒಂದಷ್ಟು ಹಿರಿತಲೆಗಳು ಏನು ಚುನಾವಣಾ ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡುವಂತ ಒಂದು ಸಾಧ್ಯತೆಗಳಿದ್ದಾವೆ. ಸೊ ಹೀಗಾಗಿ ಮುಂದಿನ ತಲೆಮಾರಿಗೆ ಹೊಸ ಪೀಳಿಗೆಯನ್ನ ಬೆಳೆಸಬೇಕು ಅನ್ನುವಂಥ ನಿಟ್ಟಲ್ಲಿ, ಪಕ್ಷವನ್ನ ಮತ್ತಷ್ಟು ಬಲಪಡಿಸಬೇಕು ಅನ್ನುವಂಥ ನಿಟ್ಟಲ್ಲಿಯೇ ರಾಹುಲ್ ಗಾಂಧಿಯವರು ಇಂಥದ್ದೊಂದು ಆಲೋಚನೆಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಏನು 2ನೇ ಹಂತದ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಹೊಸಬರು, ಯುವಕರು, ಮತ್ತೊಂದು ಕಡೆಯಾಗಿ ಒಂದಷ್ಟು ಏನು ಜಾತಿವಾರು, ಸಮುದಾಯವಾರು, ಮತ್ತೊಂದು ಕಡೆಯಾಗಿ 2-3 ಬಾರಿ ಗೆದ್ದಿರ್ತಕ್ಕಂಥವ್ರು 50ರಿಂದ 70 ವರ್ಷದ ಒಂದಷ್ಟು ಮಂದಿ ಶಾಸಕರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾರೆ ಅಂತ ಹೇಳಲಾಗ್ತದೆ. ಸೊ ಹೀಗಾಗಿ ಏನು ಇವತ್ತೇ ಏನು 2ನೇ ಹಂತದ ಪಟ್ಟಿಯೂ ಕೂಡ ಫೈನಲ್ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಹಿರಿಯ ಶಾಸಕರ ನಿಯೋಗವೂ ಕೂಡ ನವದೆಹಲಿಯಲ್ಲೇ ಬಿಟ್ಟಿರ್ತಕ್ಕಂಥದ್ದು. 30ರಿಂದ 40 ಮಂದಿ ಸಚಿವಾಕಾಂಕ್ಷಿಗಳು ಕರ್ನಾಟಕ ಭವನದಲ್ಲಿಯೇ ಠಿಕಾಣಿಯನ್ನು ಹೂಡಿದ್ದಾರೆ. ಏನು ಇಂದು ಬೆಳಗ್ಗೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ನಡೆಯುವಂತ ಈ ಒಂದು ಅಂತಿಮ ಸುತ್ತಿನ ಸಭೆಗೂ ಮುನ್ನ ತಮ್ಮದೇ ನಾಯಕರ ಮೂಲಕವಾಗಿ ಹೈಕಮಾಂಡ್ ನಾಯಕರಿಗೂ ಕೂಡ ಒತ್ತಡ ಏರಿಸೋದು ಒಂದ್ ಕಡೆ ಆದ್ರೆ, ಇನ್ನ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವ್ರಿಗೂ ಮನವೊಲಿಕೆಗೂ ಕೂಡ ಕೆಲ ಆಕಾಂಕ್ಷಿಗಳು ಮುಂದಾಗಿದ್ರೆ ನನಗೂ ಕೂಡ ಒಮ್ಮೆ ಅವಕಾಶವನ್ನು ಮಾಡಿಕೊಡಿ ಎನ್ನುವಂತ ನಿಟ್ಟಿನಲ್ಲಿ ದುಂಬಾಲು ಬಿದ್ದಿರುವಂತದ್ದು ಅಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶ. ಅರುಣುಗಾರ್, ನೋಡೋಣ ತಿಮ್ಮೇಗೌಡ್ರೆ ಏನಾಗುತ್ತೆ ಅಂತ, ಯಾವ ರೀತಿಯಾಗಿ ಫೈನಲ್ ಮಾಡುತ್ತೆ ಅಂತ. ಥ್ಯಾಂಕ್ ಯು ಎಲ್ಲ ಡೀಟೇಲ್ಸ್ಗೆ.